ಜೈ ಹಿಂದ್ ಎಲ್ಲ ನನ್ನ ಅಗ್ನಿವೀರ್ ಟೈಗರ್ಸ್ಗಳಿಗೆ ಇಲ್ಲಿ ಬಂದ್ಬಿಟ್ಟು ಈಗಾಗಲೇ ಇಂಡಿಯನ್ ಆರ್ಮಿ ಎಕ್ಸಾಮ್ ಅನ್ನ ಬರ್ತಿದ್ದಿಲ್ಲ. ಸೊ ನಿಮಗೋಸ್ಕರ ನೆಕ್ಸ್ಟ್ ಸ್ಟೇಜ್ ಏನಿರುತ್ತಪ್ಪ ಅಂದರೆ ಫಿಸಿಕಲ್ ಇರ್ತದೆ. ಫಿಸಿಕಲಲ್ಲಿ ಎಷ್ಟು ಮಾರ್ಕ್ಸ್ ಇರ್ತದೆ, ರನ್ನಿಂಗ್ದಲ್ಲಿ ಎಷ್ಟು ಮಾರ್ಕ್ಸು, ಪುಲ್ಅಪ್ಸ್ನಲ್ಲಿ ಎಷ್ಟು ಮಾರ್ಕ್ಸ್ ಇರ್ತದೆ, ಮತ್ತು ಹೈಟ್ ಎಷ್ಟು ಇರ್ತದೆ ಅಂತ ಹೇಳಿದ ಸೊ ಈ ವಿಡಿಯೋನ ಇಂಪಾರ್ಟೆಂಟ್ ಆಗಿ ಇರ್ತದೆ. ಈ ಮಾಹಿತಿ ನಿಮ್ಗೆ ಗೊತ್ತಿರಲಿಲ್ಲ ಅಂತಂದರೆ ಇದನ್ನು ಸಂಪೂರ್ಣವಾಗಿ ನೋಡ್ಕೊಳ್ಳಿ. ಈ ವಿಡಿಯೋನ ನಿಮ್ಮ ಸ್ನೇಹಿತ, ನಿಮ್ಮ ಕುಚಿಕೋ, ನಿಮ್ಮ ದೋಸ್ತ ಇದ್ದಂದ್ರೂ ಕೂಡ ಅವನಿಗೆ ಈ ಟಾಪಿಕ್ ಇದ್ರ ಬಗ್ಗೆ ಇನ್ಫಾರ್ಮೇಷನ್ ಗೊತ್ತಿರಲಿಲ್ಲ ಅಂದರೆ ಅವನಿಗೆ ಕೂಡ ಸೇರನ ಮಾಡೋಣ. ಇದು ಬಂದ್ಬಿಟ್ಟು ನೀವು 100 ಮಾರ್ಕ್ಸ್ ಅನ್ನು ತೊಗೊಂಡ್ರೆ ಫೈನಲ್ ಲಿಸ್ಟ್ನಲ್ಲಿ ಕುಂದುವಂಥ ಚಾನ್ಸಸ್ ಇರ್ತದೆ. ಏನೆಲ್ಲ 100 ಮಾರ್ಕ್ಸ್ಗಳು ಇದರಲ್ಲಿ ಸಿಗ್ತಾವ ಅಂತಂದರೆ ಸೊ ಇದು ಬಂದ್ಬಿಟ್ಟು 1600 ಮೀಟರ್ ರನ್ನಿಂಗ್ ಇರ್ತದೆ, 1600 ಮೀಟರ್ ರನ್ನಿಂಗ್ ಇರ್ತದೆ. ಗ್ರೂಪ್ 1, ಗ್ರೂಪ್ 2, ಗ್ರೂಪ್ 3, ಗ್ರೂಪ್ 4 ಅಂತ ಹೇಳಿ 4 ಗ್ರೂಪ್ಗಳನ್ನು ಮಾಡಿರ್ತಾರೆ. ಗ್ರೂಪ್ 1 ಟೈಮಿಂಗ್ ಬಂದ್ಬಿಟ್ಟು 5 ನಿಮಿಷ 5:30 ಸೆಕೆಂಡ್ನಲ್ಲಿ ಓಡಿದ್ರೆ 60 ಮಾರ್ಕ್ಸ್ ಇರ್ತದೆ. ಸೆಕೆಂಡ್ ಗ್ರೂಪ್ನಲ್ಲಿ 5:31 ಸೆಕೆಂಡ್ ಹಿಡಿದು 5:45 ಸೆಕೆಂಡ್ ಒಳಗಡೆ ಏನಾದರೂ ಓಡಿದೆ ಅಂದರೆ 48 ಮಾರ್ಕ್ಸ್ ಬರ್ತದೆ. ಥರ್ಡ್ ಗ್ರೂಪ್ ಏನಾದರೂ ಓಡಿದೆ ಅಂದರೆ 5:46 ಸೆಕೆಂಡ್ ಹಿಡಿದು 6 ನಿಮಿಷದ ಒಳಗಡೆ ಓಡಿದಪ್ಪ ಅಂದರೆ 36 ಮಾರ್ಕ್ಸ್ ಬರ್ತದೆ. ನಾಲ್ಕನೇ ಗ್ರೂಪ್ನಲ್ಲಿ 6 ನಿಮಿಷ 1 ಸೆಕೆಂಡ್ ಹಿಡಿದು 6 ನಿಮಿಷ 15 ಸೆಕೆಂಡ್ನಲ್ಲಿ ನೀನೇನಾದರೂ ಓಡಿದೆ ಅಂತಂದರೆ ಬರೀ ಕೇವಲ 24 ಮಾರ್ಕ್ಸ್ ಬರ್ತದೆ. ಓಕೆ, ಅದೇ ಥರನಾಗಿ ಫುಲ್ಅಪ್ಸ್ ನೋಡ್ಕೊಂಡು ಫುಲ್ಅಪ್ಸ್ನಲ್ಲಿ ಏನಿರ್ತದೆ ಅಂದರೆ 10 ಫುಲ್ಅಪ್ಸ್ ನೀವೇನಾದರೂ ಹೊಡೆದೆ ಅಂತಂದರೆ 40 ಮಾರ್ಕ್ಸ್ ಔಟ್ ಆಫ್ ಔಟ್ಸ್ ಇರ್ತದೆ. 9 ಫುಲ್ಅಪ್ಸ್ ಹೊಡೆದ್ರೆ 33 ಮಾರ್ಕ್ಸ್ ಇರ್ತದೆ. 8 ಫುಲ್ಅಪ್ಸ್ ಹೊಡೆದ್ರೆ 27 ಮಾರ್ಕ್ಸ್ ಇರ್ತದೆ. 7 ಫುಲ್ಅಪ್ಸ್ ಹೊಡೆದ್ರೆ 21 ಮಾರ್ಕ್ಸ್ ಇರ್ತದೆ. 6 ಫುಲ್ಅಪ್ಸ್ ಹೊಡೆದ್ರೆ 16 ಮಾರ್ಕ್ಸ್ ಇರ್ತದೆ. ನೀನೇನಾದರೂ ಎಕ್ಸಾಮ್ನಲ್ಲಿ ಕಡಿಮೆ ಸ್ಕೋರ್ ಮಾಡಿದೆಯಪ್ಪ ಅಂದರೆ ಫಿಸಿಕಲ್ನಲ್ಲಿ ಔಟ್ ಆಫ್ ಔಟ್ ಸ್ಕೋರ್ ಮಾಡಿದೆಯಪ್ಪ ಅಂದರೆ 100 ಫೈನಲ್ನಲ್ಲಿ ನಿಮಗೆ ಕುಂತ್ಕೊಳ್ಳೋಂಥ ಚಾನ್ಸ್ ಇರ್ತದೆ. ಆದ ಕಾರಣಕ್ಕೋಸ್ಕರ ಫಿಸಿಕಲನ್ನು ಚೆನ್ನಾಗಿ ಪ್ರಾಕ್ಟೀಸ್ ಮಾಡು. ಇಲ್ಲಿ ಬಂದ್ಬಿಟ್ಟು 166 ಸೆಂಟಿಮೀಟರ್ ಪುರುಷರದ್ದು ಹೈಟ್ ಬೇಕಾಗುತ್ತೆ. ಓಕೆ, ಈ ವಿಡಿಯೋನ ನಮ್ಮ ಕರ್ನಾಟಕದ ಯಾರೆಲ್ಲ ಅಗ್ನಿವೀರಿಗೆ ತಯಾರಿನ ಮಾಡ್ತಾ ಇಲ್ಲ ಸೊ ಪ್ರತಿಯೊಬ್ಬ ಸ್ಟೂಡೆಂಟಿಗೂ ಕೂಡ ಈ ಮಾಹಿತಿಯನ್ನು ಶೇರ್ ಮಾಡಿ. ಫಿಸಿಕಲ್ನಲ್ಲಿ ಏನು ಇರ್ತದೆ ಅಂತ ಹೇಳಿ ವಿಡಿಯೋನ ಶೇರ್ ಮಾಡ್ಕೊಳ್ಳಿ. ಸರ್ ನಾನು ಫಿಸಿಕಲ್ಗೆ ರೆಡಿ ಆಗ್ತಾ ಇದ್ದೀನಿ ಸರ್, ನಾನು ಫಿಸಿಕಲ್ ವೀಕ್ನೆಸ್ ಇದ್ದೀನಿ, ನಾನು ಫಿಸಿಕಲ್ ಆಗ್ತಾ ಇಲ್ಲ ಅಂತಂದರೆ ಸೊ ನಮ್ಮ ಅಕಾಡೆಮಿಯಲ್ಲಿ HCI ಡಿಫೆನ್ಸ್ ಅಕಾಡೆಮಿಯಲ್ಲಿ ಈಗಾಗಲೇ ನಾವು ತರಬೇತಿಯನ್ನು ಕೊಡ್ತಾ ಇದ್ದೀವಿ ಫಿಸಿಕಲ್ ಟ್ರೈನಿಂಗನ್ನು. ನೀವೇನಾದರೂ ಬಂದು ಜಾಯ್ನ್ ಆಗಬೇಕು ಅನ್ನೋದಿದ್ರೆ ನಮ್ಮ ಹತ್ರ ಬಾಗಲಕೋಟೆ ಜಿಲ್ಲಾ ಕ್ರೀಡಾಂಗಣ ಡಿಸ್ಟ್ರಿಕ್ಟ್ ಸ್ಟೇಡಿಯಂನಲ್ಲಿ 2018ರಲ್ಲಿ ರ್ಯಾಲಿಯನ್ನು ಕಂಡಕ್ಟ್ ಮಾಡಿರ್ತಕ್ಕಂಥ 400 ಮೀಟರ್ ಟ್ರ್ಯಾಕ್ ಕೂಡ ಇದೆ. ಆದ ಕಾರಣಕ್ಕೋಸ್ಕರ ಡೈಲಿ 2 ಟೈಮ್ಸ್ ನಮ್ಮ ಹತ್ರ ಫಿಸಿಕಲ್ ಕೂಡ ಇದೆ. ನೀವೇನಾದರೂ ಬಂದು ಜಾಯ್ನ್ ಆಗಬೇಕು ಅನ್ಕೊಂಡಿದ್ರಪ್ಪ ಅಂದರೆ ಇಲ್ಲಿ ಕೊಟ್ಟಿರ್ತಕ್ಕಂಥ ಆಫೀಸ್ ನಂಬರ್ಗೆ ಕಾಲ್ ಮಾಡಿಬಿಟ್ಟು ಪ್ರತಿಯೊಬ್ಬರು ಕೂಡ ಈಗಾಗಲೇ ಅಡ್ಮಿಷನ್ ಕೂಡ ಸ್ಟಾರ್ಟ್ ಇದೆ, ಬಂದು ಜಾಯ್ನ್ ಆಗಬೇಕು. ಓಕೆ, ಎಲ್ಲರಿಗೂ ಆಲ್ ದಿ ಬೆಸ್ಟ್, ಒಳ್ಳೆಯದಾಗಲಿ, ಪ್ರಾಕ್ಟೀಸ್ ಮಾಡಿ.